80 ವರ್ಷಗಳ ಹಳೆಯ ಶಾಲೆ. ಆ ಶಾಲೆ ಇದೀಗ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು, ವಿದ್ಯಾರ್ಥಿಗಳು ಅದೇ ಕೊಠಡಿಯಲ್ಲಿ ಕುಳಿತು ಪ್ರತಿನಿತ್ಯ ಜೀವ ಭಯದಲ್ಲೇ ಪಾಠ ಕೇಳಬೇಕು. ಆದರೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಶಿಥಿಲಗೊಂಡ ಶಾಲಾ ಕೊಠಡಿ ಕುಸಿದು ಬಿದ್ದಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ ವಿದ್ಯಾರ್ಥಿಗಳೊಂದಿಗೆ ರಸ್ತೆ ತಡೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಹಾಗಿದ್ರೆ ಯಾವುದು ಆ ಶಾಲೆ ಅಂತೀರಾ? ಇಲ್ಲಿದೆ ನೋಡಿ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಕುಸಿದು ಬಿದ್ದ ಶಾಲಾ ಮೇಲ್ಛಾವಣಿ. ದಾವಣಗೆರೆ ಹೊರವಲಯದಲ್ಲಿರುವ ಕರೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ. ಶಾಲೆ ದುರಸ್ತಿಗೆ ಆಗ್ರಹಿಸಿ ರಸ್ತೆ ತಡೆ ನಡೆಸಿದ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಕುಸಿದು ಬಿದ್ದಿರುವ ಶಾಲಾ ಮೇಲ್ಛಾವಣಿ. ರಸ್ತೆ ತಡೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರ ಮನವೊಲಿಸುತ್ತಿರುವ ಅಧಿಕಾರಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಹೊರವಲಯದಲ್ಲಿರುವ ಕರೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಹೌದು, 1935ರಲ್ಲಿ ಕರೂರಿನಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಿರ್ಮಾಣ ಮಾಡಿದ್ದು 2 ಕೊಠಡಿಗಳು ಮಾತ್ರ ಇವೆ. ಇದರಲ್ಲಿ 1ರಿಂದ 5ನೇ ತರಗತಿಯವರೆಗೆ 20ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಕನ್ನಡ ಹಾಗೂ ಉರ್ದು ವ್ಯಾಸಂಗ ಮಾಡುತ್ತಿದ್ದಾರೆ. ಅವರೆಲ್ಲರಿಗೂ ಒಂದೇ ಕೊಠಡಿಯಲ್ಲೇ ಪಾಠ ಮಾಡಬೇಕು, ಏಕೆಂದರೆ ಇನ್ನೊಂದು ಕೊಠಡಿ ಸಂಪೂರ್ಣವಾಗಿ ಶಿಥಿಲಗೊಂಡಿತ್ತು. ಆದರೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಗುರುವಾರ ಮಧ್ಯಾಹ್ನ ಶಾಲೆಯ ಮೇಲ್ಛಾವಣಿ ಕುಸಿದು ಬಿದ್ದಿದ್ದು ಸದ್ಯ ಯಾವುದೇ ಅಪಾಯ ಸಂಭವಿಸಿಲ್ಲ. ಮೇಲ್ಛಾವಣಿ ಕುಸಿದು ಬೀಳುವ ಕೆಲವೇ ನಿಮಿಷಗಳ ಹಿಂದೆ ಅಲ್ಲಿದ್ದ ಮಕ್ಕಳು ಶೌಚಾಲಯಕ್ಕೆ ಹೊರ ಹೋಗಿದ್ದರು. ಮಕ್ಕಳು ಹೊರ ಹೋಗಿದ್ದೇ ತಡ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಏನಾದರೂ ಮಕ್ಕಳ ಮೇಲೆ ಮೇಲ್ಛಾವಣಿ ಬಿದ್ದಿದ್ದರೆ ಯಾರು ಹೊಣೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಇದರಿಂದ ಇಂದು ಗ್ರಾಮಸ್ಥರು ಹಾಗೂ ಮಕ್ಕಳು ರಸ್ತೆ ತಡೆ ನಡೆಸಿ ಶಾಲೆ ದುರಸ್ತಿ ಮಾಡಿಸುವಂತೆ ಆಗ್ರಹಿಸಿದರು. ಇವತ್ತು ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳ್ಬೇಕಂತ ನಮಗೆ ತಿಳಿತಾ ಇಲ್ಲ. ಇದು ಅಧಿಕಾರಿಗಳು ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತು ಬಡ ಮಕ್ಕಳು ಸರ್ಕಾರಿ ಶಾಲೆಗೆ ಯಾಕೆ ಸ್ಟ್ರೆಂತ್ಗಳು ಕಮ್ಮಿ ಆಗ್ತಾ ಇದ್ದಾವೆ ಅಂದರೆ ಈ ಒಂದು ನೈಜ ಸ್ಥಿತಿನೇ ಕಾರಣ. ಇವತ್ತು ಸ್ಕೂಲು 1935ನೇ ಇಸ್ವಿಯಿಂದನೂ ಕರೂರು ಗ್ರಾಮದಾಗೆ ಸ್ಕೂಲ್ ಸ್ಥಾಪನೆ ಆಗಿದೆ. ಆ ಸ್ಕೂಲ್ನಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಕೂಡ ಹೌದು, ನಾನು ಕೂಡ ಅಲ್ಲಿ ಸ್ಟೂಡೆಂಟೇ, ನಾವು ಎಲ್ಲ ಓದಿ ಬಂದಿರೋರೆ. ಇವತ್ತು ಸುಮಾರು ನಾವು 5 ವರ್ಷದ ಹಿಂದಿನಿಂದನೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಅಧಿಕಾರಿಗಳು ಸ್ಕೂಲನ್ನೇ ಬೇರೆಯವರಿಗೆ ಖಾತೆ ಬದಲಾವಣೆ ಮಾಡಿಕೊಡ್ತಾರೆ ಅಂದರೆ ಇದು ಎಂಥ ವಿಪರ್ಯಾಸ. ಸರ್ಕಾರಿ ಜಾಗನೇ ಖಾತೆಯನ್ನು ಬದಲಾವಣೆ ಮಾಡಿಕೊಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳನ್ನು ಉಳಿಸೋ ನಿಟ್ಟಿನಲ್ಲಿ ಸರ್ಕಾರ ಓಡಾಡಬೇಕಾಗಿತ್ತು. ಅಂಥ ಪರಿಸ್ಥಿತಿ ಬಿಟ್ಟು ಇವತ್ತು ಸರ್ಕಾರ ಕಾಯಬೇಕಾಗಿರ್ತಕ್ಕಂಥ ಪ್ರಾಪರ್ಟಿನ ಇವತ್ತು ಬಡ ಮಕ್ಕಳು ಇವತ್ತು ರೋಡಿಗೆ ಕುತ್ಕೊಂಡು ಉಳಿಸ್ಕೊಳ್ಳೋ ಸನ್ನಿವೇಶ ಹುಟ್ಟಿದೆ. ನಿನ್ನೆ ಏನಾದರೂ ನಡೆದಿರ್ತಕ್ಕಂಥ ಅನಾಹುತಕ್ಕೆ ಯಾರಾದರೂ ಸತ್ತಿದ್ರೆ ಮಕ್ಕಳು ಇವತ್ತು ಬಡವರು ಮಕ್ಕಳು ಸತ್ತರೆ ಯಾರು ಹೊಣೆಗಾರ ಇದಕ್ಕೆ? ಕರೂರು ಸರ್ಕಾರಿ ಶಾಲೆಯ ಅಭಿವೃದ್ಧಿ ಸ್ಥಳ ವಿವಾದದಿಂದ ನೆನೆಗುದಿಗೆ ಬಿದ್ದಿದೆ. ಶಾಲೆಯ ಭೂಮಿ ದಾನ ನೀಡಿದವರು ನ್ಯಾಯಾಲಯದ ಮೊರೆ ಹೋದ ಕಾರಣ ಹೊಸ ಕಟ್ಟಡ ನಿರ್ಮಾಣ ಸಾಧ್ಯವಾಗಿಲ್ಲ. ಆದರೆ ಮಕ್ಕಳಿರುವ ಕೊಠಡಿಯ ಮೇಲ್ಛಾವಣಿ ಕುಸಿದು ಮಕ್ಕಳಿಗೆ ಏನಾದರೂ ಅಪಾಯವಾಗಿದ್ದರೆ ಯಾರು ಹೊಣೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ನೂತನ ಶಾಲಾ ಕೊಠಡಿ ನಿರ್ಮಿಸಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುವಂತೆ ಪಟ್ಟು ಹಿಡಿದಿದ್ದಾರೆ. ಇನ್ನು ಸ್ಥಳಕ್ಕಾಗಮಿಸಿದ ಡಿಡಿಪಿಐ ಅವರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯುತ್ತಲ್ಲದೆ ಡಿಸಿ ಸ್ಥಳಕ್ಕಾಗಮಿಸುವಂತೆ ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಡಿಡಿಪಿಐ, ಹೊಸ ಕೊಠಡಿ ನಿರ್ಮಾಣಕ್ಕೆ ಅನುದಾನ ಇದೆ, ಆದರೆ ಜಾಗದ ಸಮಸ್ಯೆಯಿಂದ ಕೊಠಡಿ ನಿರ್ಮಾಣ ಮಾಡಲು ಆಗಿಲ್ಲ. ಅವರನ್ನ ಒಪ್ಪಿಸಿ ಹೊಸ ಕೊಠಡಿಯನ್ನ ಅಲ್ಲೇ ನಿರ್ಮಾಣ ಮಾಡಲಾಗುವುದು. ಅಲ್ಲಿಯವರೆಗೆ ಗ್ರಾಮದ ಸಮುದಾಯ ಭವನದಲ್ಲಿ ತರಗತಿ ನಡೆಸಲು ಅವಕಾಶ ಮಾಡಿಕೊಡಲಾಗುವುದು ಎಂದರು. ಇದಕ್ಕೆ ಗ್ರಾಮಸ್ಥರು ಒಪ್ಪದೆ ಯಾವುದೇ ಕಾರಣಕ್ಕೂ ಸಮುದಾಯ ಭವನದಲ್ಲಿ ತರಗತಿ ಮಾಡಲು ಒಪ್ಪುವುದಿಲ್ಲ, ನಾವು ಮಕ್ಕಳನ್ನ ಕೂಡ ಶಾಲೆಗೆ ಕಳುಹಿಸುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದು ಪೋಷಕರನ್ನ ಮನವೊಲಿಸುವ ಕೆಲಸ ಅಧಿಕಾರಿಗಳು ಮಾಡಿದರು. ಇಲ್ಲಿ ಇರುವಂಥ ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿ ಇದ್ದಾವೆ. ಅದರಲ್ಲಿ ಬಿದ್ದಿರುವಂಥ ಕೊಠಡಿ ಅದನ್ನು ನಾವು ಕಳೆದ 2 ವರ್ಷಗಳಿಂದ ಬಳಕೆ ಮಾಡ್ತಿರಲಿಲ್ಲ. ಅದನ್ನು ಹಾಗೆ ನಾವು ಬೀಗ ಹಾಕಿ ಇಟ್ಟಿದ್ವಿ. ಇರುವಂಥ ಕೊಠಡಿಗಳಲ್ಲಿ ಉತ್ತಮವಾಗಿರೋ ಕೊಠಡಿಗಳಲ್ಲಿ ನಾವು ಶಾಲಾ ಮಕ್ಕಳಿಗೆ ಬೋಧನೆ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಈ ಇರುವಂಥ ಶಾಲಾ ಕೊಠಡಿಗಳ ಜಾಗದ ನಿವೇಶನದ್ದು ಸ್ವಲ್ಪ ಮಾಲೀಕತ್ವದ್ದು ಸ್ವಲ್ಪ ಅದು ಸಮಸ್ಯೆ ಇರೋದರಿಂದ ಹಾಗಾಗಿ ಮಾಲೀಕತ್ವದ ಸಮಸ್ಯೆ ಅದನ್ನು ಬಗೆಹರಿಸ್ಕೊಂಡು ಇಲ್ಲಿ ಕಟ್ಟಡಗಳನ್ನು ಕಟ್ಟಬೇಕು ಅನ್ನೋದು ಇಲಾಖೆಯ ಉದ್ದೇಶ ಆಗಿದೆ. ಈ ಕಟ್ಟಡ ಕಟ್ಟಲಿಕ್ಕೆ ಈಗಾಗಲೇ ಹಣ ಮಂಜೂರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅಧಿಕಾರಿಗಳ ಗಮನಕ್ಕೆ, ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ, ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದೀವಿ.
ಇದು ಜಾಗ ಇತ್ಯರ್ಥ ಆದ ನಂತರ ಇದನ್ನು ನಾವು ಬಿಲ್ಡಿಂಗ್ ಇಲ್ಲಿ ಕಟ್ಲಿಕ್ಕೆ ಮಾಡ್ತಾ ಇದ್ದೀವಿ ಸರ್. ತಾತ್ಕಾಲಿಕವಾಗಿ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಮತ್ತು ಅವರ ಶೈಕ್ಷಣಿಕ ದೃಷ್ಟಿಯಿಂದ ಇಲ್ಲಿ ಸಮುದಾಯ ಭವನ ಇದೆ. ಸಮುದಾಯ ಭವನದಲ್ಲಿ ಶಾಲೆಯನ್ನು ನಡೆಸಿ ಮುಂದಿನ ದಿನದವರೆಗೂ ಕಟ್ಟಡ ಆಗೋವರೆಗೂ ಸಮುದಾಯ ಭವನದಲ್ಲಿ ಶಾಲೆ ನಡೆಸಿ ಮಕ್ಕಳಿಗೊಂದು ಶೈಕ್ಷಣಿಕ ವ್ಯವಸ್ಥೆ ಮಾಡಲಿಕ್ಕೆ ಉದ್ದೇಶ ಮಾಡಿದ್ದೀವಿ ಸರ್. ಒಟ್ಟಿನಲ್ಲಿ ಶಾಲಾ ಕೊಠಡಿ ಕುಸಿದು ಬಿದ್ದಿದ್ದು ಸದ್ಯ ಯಾವುದೇ ಹಾನಿ ಉಂಟಾಗಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೊಠಡಿ ನಿರ್ಮಾಣ ಮಾಡುವ ಮೂಲಕ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ.